ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತುಂಬ ಹಳೆಯದಾದ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಮಾಡುವಂಥ ಪ್ರತಿಯೊಬ್ಬರಿಗೂ ಇದರ ಪರಿಚಯ ಇದ್ದೇ ಇರುತ್ತೆ. ಇದೇ ಜೋಳದ ವಡೆ. ಇದನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ ನೋಡೋಣ ಬನ್ನಿ. ಮೊದಲು ನಾನು ಒಂದು ಬೌಲಿಗೆ 1 ಸ್ಪೂನು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ಯಾವುದಾದ್ರೂ ಒಂದು ಕಪ್ಪು ಅಳತೆಯಲ್ಲಿ 1 ಕಪ್ ಆಗೋವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ 3ರಿಂದ 4 ಗಂಟೆ. ಅಂದರೆ ನಾನು ಮಧ್ಯಾಹ್ನ ನೆನೆಯಲಿಕ್ಕೆ ಇಟ್ಟಿದ್ದೆ. ಸೊ ಸಾಯಂಕಾಲ ಇದು ನೆಂದೋಗಿರುತ್ತೆ. ಈಗ ನಾನು ಹಿಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಲೇಟಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೂ 2.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅದೇ ಕಪ್ಪಲ್ಲಿ 1/4 ಕಪ್ಪು ಅಥವಾ ಅರ್ಧ ಕಪ್ಪು ಆಗುವಷ್ಟು ಹಸಿ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಜೀರಿಗೆ ಹಾಗೂ ಜಜ್ಜಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಬೀಜ 1 ಸ್ಪೂನು. ಇದೆಲ್ಲವನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಮಧ್ಯಾಹ್ನ ನೆನೆಸಿಟ್ಕೊಂಡಿರುವಂತಹ ಉದ್ದಿನ ಬೇಳೆಯನ್ನು ನಾನು ಸಾಯಂಕಾಲ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಬರುತ್ತೆ ವಡೆ. ನೀವು ಉದ್ದಿನ ಬೇಳೆಯನ್ನು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ಇದಕ್ಕೆ ನಾನು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಗೂ ಅರ್ಧ ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 3ರಿಂದ ಅಥವಾ ಒಂದು 4 ಬೆಳ್ಳುಳ್ಳಿ ಗಡ್ಡೆಗಳನ್ನು ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಹಿಡಿ ಆಗೋವಷ್ಟು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೋಬಹುದು. ಇದೆಲ್ಲವನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಆಗಿದೆ. ಇದನ್ನು ನಾನು ಮಿಕ್ಸ್ ಮಾಡಿಕೊಂಡಿರುವಂತಹ ಗೋಧಿ ಹಿಟ್ಟಲ್ಲಿ ಹಾಕ್ಕೊಂಡು ಮೊದಲು ನಾನು ನೀರು ಹಾಕ್ದನೇ ಇದನ್ನು ಕಲಿಸ್ಕೊಳ್ತೀನಿ. ಈ ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಉಪ್ಪಾಗಲಿ ಅಥವಾ ಮತ್ತೊಂದಾಗಲಿ ಏನೂ ಹಾಕ್ತಾ ಇಲ್ಲ. ರಾತ್ರಿ ಮಾಡಿಟ್ಕೊಂಡ್ರೆ ಉಪ್ಪನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು. ಬೆಳಗ್ಗೆನೇ ಪ್ರಿಪೇರ್ ಮಾಡೋದಾದರೆ 4 ಗಂಟೆಗಳ ಕಾಲ ಈ ಹಿಟ್ಟು ನೆನಿಬೇಕಾಗುತ್ತೆ. ಹಾಗೂ ಉಪ್ಪು ಹಾಕಿ ಕೂಡ ನೆನೆಸ್ಕೋಬಹುದು. ಈಗ ಬೆಳಗ್ಗೆ ನೋಡಿದಾಗ ಹಿಟ್ಟು ಆಲ್ರೆಡಿ ನೆಂದಿದೆ. ಅಂದರೆ ಒಂದು ರಾತ್ರಿ ನೆನೆಯೋದಕ್ಕೆ ಇಟ್ಟಿದ್ದೆ. ಕನಿಷ್ಠ ಅಂದರೂ ಒಂದು 8 ಗಂಟೆಗಳ ಕಾಲ ನೆನಿಬೇಕಾಗುತ್ತೆ. ಈಗ ನಾನು ಈ ಹಿಟ್ಟಿಗೆ 1.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋಬಹುದು. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ಇಲ್ಲ ಆದರೆ ಎಣ್ಣೆಯಲ್ಲಿ ಕರಿಯುವಾಗ ವಡೆ ಒಡ್ಕೊಂಡು ಹೋಗುತ್ತೆ. ಈ ರೀತಿ ನಾದ್ಕೊಂಡು ನಾನು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ 1 ಅವರ್ ಸಮಯ ಇದ್ದಲ್ಲಿ ಮಾತ್ರ ನೆನೆಯೋದಕ್ಕೆ ಬಿಡಬಹುದು. ಈಗ ಈ ಹಿಟ್ಟು ರೆಡಿ ಇದೆ. ನಾನು ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ತೀನಿ. ಈ ಹಿಟ್ಟು ಒಣಗಬಾರ್ದೆಂದು ನಾನು ಒಂದು ಕಾಟನ್ ಬಟ್ಟೆಯನ್ನು ಸ್ವಲ್ಪ ಹಸಿ ಮಾಡಿಬಿಟ್ಟು ಹೊದಿಸ್ಕೊಂಡು ಇಟ್ಕೊಂಡಿದ್ದೆ.
ಒಂದು ಕಾಟನ್ ಬಟ್ಟೆಯನ್ನ ಹಸಿ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಹಸಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಬೇಕಾದರೂ ತಟ್ಕೊಳ್ಬಹುದು ಅಥವಾ ಒಂದೊಂದಾದರೂ ತಟ್ಕೊಳ್ಬಹುದು. ಎಣ್ಣೆಯಲ್ಲಿ ಹಾಕಿದಾಗ ಒಂದೊಂದನ್ನೇ ಮಾತ್ರ ಕರಿಬೇಕಾಗುತ್ತೆ. ಮೇಲ್ಗಡೆ ಎಣ್ಣೆ ಹಾಕಿ ಅಂದರೆ ಪೂರಿ ಉತ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಕೈಗೆ ಕೆಳಗಡೆ ನೀರನ್ನು ಚಿಮ್ಮಿಸ್ಕೊಂಡು ಬಟ್ಟೆಗೆ ಒತ್ಕೊಂಡ್ರೆ ಸ್ವಲ್ಪ ಅಗಲವಾಗಿದ್ರೆ ಸಾಕು. ಸ್ವಲ್ಪ ದಪ್ಪ ಇರಬೇಕಾಗುತ್ತೆ, ತೆಳ್ಳಗಾದರೆ ಉಬ್ಬೋದಿಲ್ಲ. ಪೂರಿಯ ಹಾಗೆ ಇದೆ. ಇದಕ್ಕೆ ನಾನು ಮೇಲ್ಗಡೆ ಬಿಳಿ ಎಳ್ಳನ್ನು ಹಚ್ಕೊಳ್ತಾ ಇದ್ದೀನಿ. ಬೇಕಾದಲ್ಲಿ ಹಚ್ಕೋಬಹುದು, ಇಲ್ಲ ಅಂದರೆ ಬಿಡಬಹುದು. ಈಗ ರೆಡಿ ಇದೆ. ಒಂದೊಂದನ್ನೇ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಪೂರಿಯ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಎಣ್ಣೆ ಹಾಕಿದರೆ ಮಾತ್ರ ಇದು ಉಪ್ಕೊಳ್ಳುತ್ತೆ, ಇಲ್ಲ ಅಂದರೆ ಉಪ್ಕೊಳ್ಳೋದಿಲ್ಲ. ಹಾಕಿದ ತಕ್ಷಣ ಹೀಗೆ ಮಾಡೋದ್ರಿಂದ ವಡೆ ಉಪ್ಕೊಳ್ಳುತ್ತೆ. ಇಷ್ಟಾದರೆ ಸಾಕು, ಇದನ್ನು ತೆಗಿಬಹುದು. ಇದೇ ರೀತಿ ಎಲ್ಲ ಪೂರಿಗಳನ್ನು ಮಾಡ್ಕೊಂಡಾಯಿತು. ಇದಕ್ಕೆ ಇಬ್ಬರಾಗಿದ್ದರೆ ಬೇಗನೆ ಆಗೋಗ್ತಿತ್ತು. ಸೊ ಒಬ್ಬರೇ ಆಗಿದ್ದ ಕಾರಣ ಒಂದೊಂದಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ವಿಶೇಷವಾದ ಹಳೆಯದಾದ ರೆಸಿಪಿ ಇದು ಜೋಳದ ವಡೆ ಅಂತ. ಜೋಳದ ವಡೆಯನ್ನು ಮೊಸರು ಹಾಗೂ ಹಸಿಮೆಣಸಿನ್ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.